ಕನ್ನಡ ಕನ್ನಡ ಹಾಸವಿ ಕನ್ನಡ ಕನ್ನಡ ಏನೆ ಕುಣಿದಾಡುವುದು, ಕನ್ನಡ ಏನೆ ಕಿವಿ ನಿಮಿರುವುದು, ಕನ್ನಡ ಕನ್ನಡ ಹಾಸವಿ ಕನ್ನಡ. ಆಹಾ, ಎಂತಹ ಪದ್ಯ ಕಟ್ಟಿದ ಮಹಾನುಭಾವನಿಗೆ ನಾನು ಖಂಡಿತ ಎರಡು ಕೈ ಜೋಡಿಸಲೇಬೇಕಾಗ್ತದೆ. ಯಾಕೆ ಗೊತ್ತುಂಟ, ಅಂತಹ ಅದ್ಭುತವಾದಂಥ ಕವನವನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಹೇಳ್ತಾರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗುವುದು ಅಂತ. ನನ್ನ ಕೈ ಎತ್ತಿದರೆ ಕಲ್ಪವೃಕ್ಷ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಮಹಾನುಭಾವನಿಗೆ ನನ್ನ ಕೈ ಜೋಡಿಸಿ ನಾನು ನಿಮ್ಮ ಹತ್ರ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಗೊತ್ತುಂಟ, ಇವತ್ತು ಕನ್ನಡದ ಕೊಲೆ ಆಗ್ತಾಯಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂದರೆ ಕನ್ನಡ ಯಾರು ಕನ್ನಡ ಅಂದರೆ ಎನ್ನಡ ಅನ್ನುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಬೆಂಗಳೂರಿನಲ್ಲಿ ಕಂಡರೆ, ನಮ್ಮ ಎಲ್ಲ ಊರುಗಳಲ್ಲಿಯೂ ಕೂಡ ಕನ್ನಡಕ್ಕೆ ಒಂದು ರೀತಿಯ ಅಸಡ್ಡೆ ಉಂಟಾಗಿದೆ. ಕನ್ನಡವಾ ಅನ್ನುವಂತಹ ಒಂದು ಜನರನ್ನು ನಾವು ತುಂಬ ನೋಡ್ತೇವೆ. ಅದಕ್ಕೋಸ್ಕರ ನಾನು ಹೇಳೋದು, ಕನ್ನಡ ಯಾವತ್ತೂ ಕೂಡ ಕಸ್ತೂರಿ. ಆದರೆ ಆ ಕಸ್ತೂರಿಯನ್ನು ಗಮನಿಸುವಂಥ, ಪರಿಮಳವನ್ನು ಆಗ್ರಹಿಸುವಂತಹ ಒಂದು ಭಾವನೆ ನಮ್ಮಲ್ಲಿರಬೇಕಷ್ಟೆ. ಯಾಕೆ ಗೊತ್ತಾ, ಒಮ್ಮೆ ನಾನು ಯಾವುದೋ ಒಂದು ಕನ್ನಡ ಸಂಘದವರು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದರು. ಸರಿ, ನನಗೆ ಅತಿಥಿಯಾಗಿ ಹೋಗೋದು ಅಂದರೆ ಭಾಳ ಇಷ್ಟ. ಯಾಕೆಂದರೆ ಭಾಷಣ ಮಾಡೋದು ನೋಡಿ, ನಮಗೆ ನಮ್ಮ 36 ವರ್ಷ ಮಕ್ಕಳ ಎದುರಿನಲ್ಲಿ ಮಾತಾಡಿ 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 ನಾವು ಸಂಬಳ ತಗೊಂಡವರು. ಹಾಗಾಗಿ ಮಾತಾಡೋದು ಅಂದ್ಕೂಡಲೇ ನನಗೆ ತುಂಬ ಇಷ್ಟ. ಹಾಗಾಗಿ ನಾನು ಭಾಷಣ ಮಾಡೋದಲ್ವಾ ಅಂಥೇಳಿ ನಾನು ಹೋದೆ. ಹೋಗುವಾಗ ಅಲ್ಲಿ ಆರಂಭ ಆಯಿತು ಕಾರ್ಯಕ್ರಮ. ಎಲ್ಲ ವೇದಿಕೆಗೆ ಎಲ್ಲರನ್ನು ಕರೆದು ಕೂಡಲೇ MC ಅವರು ನಮ್ಮನ್ನೆಲ್ಲ ಆಸನ ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಂಡ್ರು. ಸದ್ಯ ಹಾಸನ ಸ್ವೀಕರಿಸಬೇಕು ಅಂತ ಹೇಳಲಿಲ್ಲ, ಆಸನ ಸ್ವೀಕರಿಸಬೇಕು ಅಂದರು. ನಾವೆಲ್ಲ ಹೋಗಿ ಕೂತ್ಕೊಂಡ ಮೇಲೆ ಹೇಳಿದರು, ಈಗ ಪ್ರಾರ್ಥನೆ ಅಂದರು. ಸರಿ, ಪ್ರಾರ್ಥನೆ ಅಂದ ಕೂಡಲೇ ಏನು ಜಿಗಿ 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 ಆ ಕಪ್ಪು ಬಿಳಿ ಅದು ಒಂದು ನಕ್ಷತ್ರದ ಹಾಗೆ ಮಿನುಗುವಂಥ ಜಿಗಿ ಜಿಗಿ ಬಟ್ಟೆ ಹಾಕ್ಕೊಂಡಂತಹ, ಮೊದಲೇ ಸಾಯಂಕಾಲ ಒಂದು 8 ಗಂಟೆ ಆಗಿದೆ. ಆ 8 ಗಂಟೆಯ ಆ ಇದರಲ್ಲಿ ಲೈಟ್ ಬೇರೆ ಬಳ 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 ಹೊಡ್ಕೊಳ್ಳೋ ಸಂಗೀತದ ಹಿನ್ನೆಲೆಯಲ್ಲಿ ಆ ಒಂದು ಪಳ 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 ಹೊಳೆಯುವ ಮಿಂಚಿನಂತಹ ಬೆಳಕಿನಲ್ಲಿ ಈ ಹುಡುಗಿಯರು ಕೆಲವರು ಬಂದರು. ಅವರ ಉಡುಪು ನೋಡುವಾಗಲೇ ನನಗೆ ಅಯ್ಯೋ ಎಂಥ ಉಡುಪು ಇದು ಅಂತ ಅನ್ನಿಸ್ತು. ಬಳಕುತ್ತಾ ಬಂದು ಮೈಕ್ ಮುಂದೆ ಬಂದು ಅವರ ಒಂದು ಪ್ರಾರ್ಥನೆಯನ್ನು ಆರಂಭ ಮಾಡಿದರು. ನಾವು ಎಲ್ಲ ಎದ್ದು ನಿಂತೆವು. ಹುಡುಗಿಯರು ಆರಂಭ ಮಾಡಿದರು. ಮರ್ರೆ ಎಂಥ ಆರಂಭ ಮಾಡಿದ್ರು ಗೊತ್ತುಂಟ, ಅವರ ಪದ್ಯ ಹೇಗಿತ್ತಂದರೆ, ಎಲ್ಲಿ ನಿನ್ನ ಭಕ್ತರೋ ಹಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನೆವರೋ ಹಲ್ಲೇ ಮಂತ್ರಾಲಯ. ನೋಡಿ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ಮಂತ್ರಾಲಯ. ಹೌದು, ಆ ಮಕ್ಕಳನ್ನು ಆ ಮಾತನ್ನು ಹೇಳಿದ ಕೂಡಲೇ ಅಲ್ಲಿಂದ ಕೂತಲ್ಲಿಂದ ಎದ್ದು ಓಡಬೇಕು ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಆ ಒಂದು ಎಂಥದ್ದು ಮಾರ್ಯಾರೆ, ಹಲ್ಲಿ ಎಂಥದ್ದಿದು, ಇದನ್ನೆಲ್ಲ ಕೇಳಿ ನನಗೆ ಎದ್ದು ಓಡುವ ಅಂತ ಅನಿಸೋಷ್ಟರಲ್ಲೇ ಈ ಡ್ರಮ್ಮು, ತಾಳ, ತಮ್ಮಟೆ ಎಂತೆಂಥದೋ ಬಡ ಶಬ್ದದಲ್ಲಿ ಆ ಮಕ್ಕಳಿಗೆ ಏನು ಹಾಡ್ತಾರೆ ಅನ್ನೋದು ಗೊತ್ತಾಗಲಿಲ್ಲ ಮಾರ್ಯಾರೆ. ಪುಣ್ಯ ಅಂತೂ ಒಟ್ಟಿನಲ್ಲಿ ಹಾಡು ಕೇಳದೇ ಇದ್ದರೂ ಪ್ರಾರ್ಥನೆ ಮುಗೀತು. ಸರಿ, ಅಷ್ಟೊತ್ತಿಗೆ ಏನೋ ಯೋಚನೆ ಮಾಡಿದ್ದೆ ನಾನು, ಇದು ಕಾರ್ಯಕ್ರಮ ಇದೇ ರೀತಿ ಮುಂದುವರೆದರೆ ನಾವು ಇಲ್ಲಿ ಕನ್ನಡದಲ್ಲಿ ಯಾವ ರೀತಿಯಲ್ಲಿ ಕನ್ನಡ ಬೆಳೀತದೆ ಉಳಿತದೆ ಅನ್ನುವಂತಹದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅನ್ನಿಸ್ತು. ಆಯಿತು, ಕಾರ್ಯಕ್ರಮ ಮುಂದುವರಿಯಿತು. ನನ್ನ ಅತಿಥಿ ಭಾಷಣ ಮುಗೀತು, ಎಲ್ಲ ಧನ್ಯವಾದ ಎಲ್ಲ ಮುಗೀತು. ಆನಂತರ ಯಾರದ್ದು ಅಂತಹ ಒಂದು ಆ ಹಲ್ಲಿ ಎನ್ನುವಂತಹ ಒಂದು ಪದಗಳು ಬರಲಿಲ್ಲ ಪುಣ್ಯಕ್ಕೆ. ಆಯಿತು, ಆ ಕಾರ್ಯಕ್ರಮ ಮುಗೀತು. ಮತ್ತೊಂದು ದಿನ ನಮಗುಂಟಲ್ಲ ಟೀಚರ್ಸಿಗೆ ಒಂದು ಏನು ಮಾಡುವಂಥದ್ದು, ಇನ್ಸ್ಪೆಕ್ಷನ್ ಅಂದರೆ ತಪಾಸಣೆ, ಶಾಲಾ ತಪಾಸಣೆ. ಆ ಶಾಲಾ ತಪಾಸಣೆಗೆ ನನ್ನನ್ನು ಕೂಡ ನಿಯೋಜಿಸಿದರು. ಸರಿ, ಹೇಳಲಿಕ್ಕಾಗ್ತದ, ಸರ್ಕಾರಿ ಕೆಲಸ ದೇವರ ಕೆಲಸ ಅಲ್ವಾ, ಅದರಿಂದ ದೇವರನ್ನು ಹೊತ್ಕೊಂಡು ಹೋಗೋ ಹಾಗೆ ನಾನು ಕೂಡ ಕಡತಗಳನ್ನೆಲ್ಲ ಹಿಡ್ಕೊಂಡು
ನಾನು ಇನ್ಸ್ಪೆಕ್ಷನ್ನಿಗೆ ಶಾಲೆಗಳಿಗೆ ಹೊರಡುವಾಗ ಅಲ್ಲಿ ಏನಾಗಿದೆ, ದಾರಿಯಲ್ಲಿ ಹೋಗುವಾಗ ಒಂದು ಬೋರ್ಡ್ ನೋಡಿದೆ. ಎಂಥ ಬೋರ್ಡ್ ಗೊತ್ತುಂಟಾ? ಇಲಿ ಮಾಂಸ ದೊರೆಯುತ್ತದೆ. ನೋಡಿ, ಇಲಿ ಮಾಂಸ ದೊರೆಯುತ್ತದೆ. ನನಗೆ ಶಾಕ್ ಆಯಿತು. ಹಾಗಾದರೆ ಅವರನ್ನು ಯಾರು ಇಲಿ ಮಾಂಸ ಮಾರ್ತಾರೋ ಅವ್ರನ್ನ ನಮ್ಮನೆ ಕರ್ಕೊಂಡು ಬರಬೇಕು ಅಂತ ಅನಿಸ್ತು. ಯಾಕೆ ಗೊತ್ತಾ, ನಮ್ಮಲ್ಲಿ ಇಲಿ ಹೆಗ್ಗಣಗಳ ಕಾಟವೇ ಕಾಟ, ತಾಳ್ಲಿಕ್ಕೆ ಆಗದಷ್ಟು ಕಾಟ. ಅವರು ಬಂದು ಇಲ್ಲಿ ಹಿಡ್ಕೊಂಡು ಹೋಗಿ ಮಾರಾಟ ಮಾಡಲಿ ಅಲ್ಲ, ಮಾಂಸ ಮಾರಲಿ ಅಲ್ವಾ ಅಂತ ಯೋಚನೆ ಮಾಡಿದೆ. ಪಕ್ಕದವ್ರ ಹತ್ರ ಕೇಳಿದೆ, ಎಂಥದ್ದು ಮಾರ್ಯಾರೆ ಇದು, ಇಲಿ ಮಾಂಸ ಮಾರ್ತಾರಾ ಇಲ್ಲಿ ಅಂತ. ಆವಾಗ ಅವರು ಆ ಪಕ್ಕದ ಅಂಗಡಿಯವರು ಹೇಳಿದರು, ಅಲ್ಲ ಮೇಡಮ್, ಆ ಬೋರ್ಡ್ ಹಾಕಿದವನಿಗೆ ಕನ್ನಡ ಬರೋದಿಲ್ಲ ಸರಿಯಾಗಿ, ಅವನು ಮಲಯಾಳಿ, ಅದಕ್ಕೆ ಅವನು ಇಲ್ಲಿ ಅನ್ನೋ ಬದಲು ಇಲಿ ಅಂತ ಹಾಕಿದ್ದಾನೆ. ಇಲಿ ಮಾಂಸ ಅಲ್ಲ, ಇಲ್ಲಿ ಮಾಂಸ ದೊರೆಯುತ್ತದೆ ಅಂತ ಹೇಳಿದರು. ನಾನು ಯೋಚನೆ ಮಾಡಿದೆ, ಪರಮಾತ್ಮ, ಈ ಬೋರ್ಡ್ ಬರೆಯೋನಿಗಾದರೂ ಬುದ್ಧಿ ಬೇಡವಾ? ಅವನಂತೂ ಮಲಯಾಳಿ, ಅವನಿಗೆ ಗೊತ್ತಿಲ್ಲ. ಈ ಬೋರ್ಡ್ ಬರೆದವನಿದ್ದಾನಲ್ಲ ಕನ್ನಡದಲ್ಲಿ, ಅವನಿಗೂ ಬುದ್ಧಿ ಇಲ್ವಾ ಅಂಥೇಳಿ ಅವನ ಮೇಲೆ ಸಿಟ್ಟಾಗ್ತಾ ರೇಗ್ತಾ ಅಲ್ಲಿಂದ ಮುಂದೆ ಬರುವಾಗ ಅಲ್ಲಿ ಬಸ್ ಸ್ಟ್ಯಾಂಡ್. ಆ ಬಸ್ ಸ್ಟ್ಯಾಂಡಿನಲ್ಲಿ ನೋಡ್ತೇನೆ ದೊಡ್ಡ ಬೋರ್ಡ್ ಉಂಟು. ಆ ಬೋರ್ಡನ್ನೆಲ್ಲ ಬರೀತಾ ಇದ್ದಾರೆ. ಯಾರು ಹುಡುಗರು, ಒಂದು 4 ಜನ ಹುಡುಗರು ಆ ಬೋರ್ಡನ್ನು ಇದು ಮಾಡಿ ಅದರಲ್ಲಿ ಬರೀತಾ ಇದ್ದಾರೆ. ಏನು ಬರೀತಿದ್ದಾರೆ ನೋಡಿದೆ, ಅದರಲ್ಲಿ ಬರೆದಿದ್ದಾರೆ ಮೇಲ್ಗಡೆ ಏನು, ನಮ್ಮ ಸರ್ಕಾರದ ಕರ್ನಾಟಕದ ಹೆಮ್ಮೆಯ ಸಾಧನೆ ಅನ್ನುವ ಬದಲು ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಧನೆ. ಎಂಥದ್ದಿದು ಹೆಮ್ಮೆಯ ಸಾಧನೆ? ನನಗೆ ಆ ಹುಡುಗರ ಮೇಲೆ ಸಿಟ್ಟು ಬಂತು. ಎಂತ ಬರೆದಿದ್ದೀರಪ್ಪ, ಹೆಮ್ಮೆಯ ಸಾಧನೆ ಅಂತ ಬರೆದಿದ್ದೀರಲ್ಲ ಅಂದೆ. ಇಲ್ಲ ಮೇಡಮ್, ನೀವು ಸುಮ್ಮನೆ ಇರಿ, ನಿಮಗೆ ಯಾಕೆ ಅಧಿಕ ಪ್ರಸಂಗ ಅಂದರು. ನನಗೆ ಸಿಟ್ಟು ಬಂದೋಯ್ತು. ಆಮೇಲೆ ನೋಡ್ತೇನೆ ಅದರ ಕೆಳಗಡೆ ಬರೆದಿದ್ದಾರೆ ಕನ್ನಡದಲ್ಲಿ ಆಡಳಿತ. ಮೇಲ್ಗಡೆ ಕರ್ನಾಟಕದ ಹೆಮ್ಮೆಯ ಸಾಧನೆ, ಕೆಳಗಡೆ ಕನ್ನಡದಲ್ಲಿ ಆಡಳಿತ. ನಾನು ಕೇಳಿದೆ, ಏನಪ್ಪ ನಿಮ್ಮ ಸರ್ಕಾರ ಅಂದರೆ ಇದನ್ನು ನಡೆಸ್ತಾ ಇರುವಂತಹದ್ದು ಕನ್ನ ಹಾಕಿ ಸರ್ಕಾರ ನಡೆಸುವ ಹೆಮ್ಮೆಯ ಕೇಳಿದೆ. ಅಯ್ಯೋ, ಹುಡುಗರಿಗೆ ಸಿಟ್ಟು ಬಂತು. ಏನು ಮೇಡಮ್ ನೀವು ಈ ಥರ ಮಾತಾಡ್ತೀರಿ, ನಮಗೇನು ಯಾರು ಇಷ್ಟರವರೆಗೆ ನಮ್ಮನ್ನು ಬೈದವರೇ ಇಲ್ಲ, ನಮ್ಮ ಅಪ್ಪ ಅಮ್ಮ ಕೂಡ ನಮಗೆ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ, ನೀವೆಂಥದ್ದು ಹೇಳೋದು, ಹವಾಮಾನ ಮಾಡಬೇಡಿ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ, ಹೋಗ್ರಿ ಇಲ್ಲಿಂದ ಅಂದರು. ನನಗೆ ಎಷ್ಟು ಬೇಜಾರಾಯಿತು ನೋಡಿ. ಅವರಿಗೆ ಅಪ್ಪ ಅಮ್ಮ ಕಲಿಸಿದಾರಂತೆ, ಅಲ್ಲ ಅಪ್ಪ ಅಮ್ಮ. ನೋಡಿ, ಅಪ್ಪ ಅಮ್ಮ ಅಂತ ಹೇಳಕ್ಕೆ ಬರದೇ ಇರುವಂತಹ ಬೇಕುಪಗಳಿಗೆ ಬೋರ್ಡ್ ಬರೀಲಿಕ್ಕೆ ಹೇಳಿದ್ದಾರೆ. ಅವರು ನನಗೆ ದಬಾಯಿಸ್ತಾ ಇದ್ದಾರೆ. ಅಂತಹ ಒಂದು ಇವರ ಮಕ್ಕಳ ಒಂದು ಕೆಲಸವನ್ನು ನೋಡಿ ನನಗೆ ಯಾರಿಗೆ ಅಕ್ಷರ ಬರೆಯುವುದನ್ನು ಕಲಿಸಬೇಕು ಅಂತ ಬಹಳ ಬೇಜಾರಾಯಿತು. ಇಲ್ಲಿ ನಾವು ಯೋಚನೆ ಮಾಡಬೇಕು, ಶಿಕ್ಷಕರು ಮತ್ತು ಹೆತ್ತವರು ಇಬ್ಬರದ್ದು ಇದರಲ್ಲಿ ಸಮಾನವಾದ ಅವಕಾಶ ಇದೆ. ಯಾಕೆ ಗೊತ್ತುಂಟಾ? ಹೆತ್ತವರು ಮಕ್ಕಳು ಏನು ಬರೀತಾರೆ, ಏನು ಓದ್ತಾರೆ ಅನ್ನೋದನ್ನು ನೋಡೋದಿಲ್ಲ. ಹಾಗೇನಾದರೂ ನೋಡಿದರೆ ಈ ಮಕ್ಕಳು ಅಪ್ಪ ಅಮ್ಮ ಅಂತ ಹೇಳ್ತಿರಲಿಲ್ಲ, ಅಥವಾ ಹವಾಮಾನ ಮಾಡಬೇಡಿ ಅಂತ ಹೇಳ್ತಿರಲಿಲ್ಲ. ಅವರಿಗೆ ಅಕ್ಷರಾಭ್ಯಾಸ ಆರಂಭದಲ್ಲಿ 1ನೇ ಕ್ಲಾಸಿನಲ್ಲಿ ಶಿಕ್ಷಕರು ಕೂಡ ಸರಿಯಾದ ರೀತಿಯಲ್ಲಿ ಅಕ್ಷರಗಳನ್ನು ಅಭ್ಯಾಸ ಮಾಡಿಸಿದರೆ, ಸ್ವರಗಳು, ವ್ಯಂಜನಗಳು ಇವುಗಳ ಒಂದು ಜ್ಞಾನವನ್ನು ಕೊಟ್ಟರೆ ಬಹುಶಃ ಇಂತಹ ಒಂದು ಅವಸ್ಥೆ ನಮ್ಮ ಯಾವುದು ಹೇಳಿದ್ನಲ್ಲ, ಈ ಸರ್ಕಾರ ಯಾರದ್ದು, ಹೆಮ್ಮೆಯ ಸರ್ಕಾರ, ಹೆಮ್ಮೆಯ ಕರ್ನಾಟಕ, ಅದು ಕನ್ನಡದಲ್ಲಿ ಆಡಳಿತ ಅನ್ನುವಂತಹ ಒಂದು ಬೋರ್ಡ್ ಹಾಕುವಂತಹ ಅವಸ್ಥೆ ಅಥವಾ ಅಂತಹ ಒಂದು ದುರಂತ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಿರಲಿಲ್ಲ ಅಂತ ನಾನು ಅಂದುಕೊಂಡಿದ್ದೀನಿ. ಆದ್ದರಿಂದ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಮಕ್ಕಳಿಗೆ ಕಲಿಸುವ ಶಿಕ್ಷಕರಿಗೆ ಒಂದು ಒಳ್ಳೆಯ ಒಂದು ಕಲಿಸುವ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಶಿಕ್ಷಕರು ಅಷ್ಟೇ ಅವರ ಒಂದು ಆರಂಭದಿಂದ ಅವರಿಗೆ ಬೇಕಾದಂಥ ಸ್ವರಗಳು, ವ್ಯಂಜನಗಳನ್ನು ನಮ್ಮ ಕಾಲದಲ್ಲಿ ಅದೇ ರೀತಿ ಇತ್ತು. ಇಲ್ಲದೇ ಇದ್ದರೆ ನಮಗೆ ಕೈಗಂಟಿಗೆ ಹೊಡಿತಾ ಇದ್ದರು. ಸ್ವರಗಳು, ವ್ಯಂಜನಗಳು ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಕಲಿತಿದ್ರೆ ಅಂತಹ ರೀತಿಯಲ್ಲಿ ಕಲಿಸಬೇಕು ಅನ್ನುವಂಥದ್ದನ್ನು ಸರ್ಕಾರ ನಿಗದಿ ಮಾಡಬೇಕು. ಇಲ್ಲದೇ ಇದ್ದರೆ ಈಗಿನ ಹಾಗೆ ಸರ್ಕಾರ ಏನಾದರೂ ಶಿಕ್ಷಕರೇನಾದರೂ ಬೈದರೆ, ಶಿಕ್ಷಕರೇನಾದರೂ ಪೆಟ್ಟು ಕೊಡೋದಿರಲಿ, ಮೈ ಮುಟ್ಟಿದರೆ ಸಾಕು ಹೆತ್ತವರು ಕಂಪ್ಲೇಂಟ್ ಮಾಡ್ತಾರೆ.
ಹೆತ್ತವರಿಗೆ ಇನ್ನೂ ಕೂಡ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನುವಂಥ ಜ್ಞಾನ ಇಲ್ಲದೆ ಕೇವಲ ಬಹುಶಃ ಡಿಗ್ರಿ ಪಡೆದ್ರು ಸಾಕು ಅನ್ನುವಂಥದ್ದು ಇರ್ಬೋದು. ಅಂಥದ್ದಕ್ಕೆ ಅವಕಾಶ ಕೊಡಬೇಡಿ ಹೆತ್ತವರೇ. ಮಕ್ಕಳು ವಿದ್ಯೆ ಕಲೀಲಿ. ಶಿಕ್ಷಕರು ಹೇಳ್ತಾರಲ್ಲ ಏನೋ, ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಅಂತ. ಹಾಗೆ ಗುರುಗಳನ್ನು ವೈರಿಗಳನ್ನಾಗಿಸಬೇಡಿ. ಅವ್ರನ್ನ ಮಕ್ಕಳಿಗೆ ಬುದ್ಧಿ ಹೇಳಿ ಒಳ್ಳೆಯ ಮಕ್ಕಳನ್ನು, ಒಳ್ಳೆಯ ಪ್ರಜೆಗಳನ್ನು ತಯಾರು ಮಾಡೋ ಹಾಗೆ ಅವಕಾಶ ಮಾಡಿಕೊಡಿ ಅಂತ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.